ನಮಸ್ತೆ ವೀಕ್ಷಕರೇ. ಜೂನ್ 2026 ಮಿಥುನ ರಾಶಿಯವರಿಗೆ ಯಾವ ರೀತಿ ಫಲಗಳಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮಿಥುನ ರಾಶಿಯವರಿಗೆ ಜೂನ್ ತಿಂಗಳು ಅಂದರೆ ಈ ತಿಂಗಳಿಂದ ಅವರ ಹಣೆ ಬರನೇ ಬದಲಾವಣೆ ಆಗ್ತಕ್ಕಂಥ ತಿಂಗಳಿದೆ. ಯಾಕಂತಂದರೆ ಗುರುವಿನ ಬದಲಾವಣೆಯಿಂದ ಗುರುವಿನ ನಿಮ್ಮ 2ನೇ ಸ್ಥಾನ ಅಂದರೆ ಧನಸ್ಥಾನಕ್ಕೆ ಬದಲಾವಣೆ ಆಗ್ತಾ ಇರೋದ್ರಿಂದ ಆ ನಂತರದಲ್ಲಿ ಈ ಜೂನ್ ತಿಂಗಳಲ್ಲಿ ಸೂರ್ಯನು ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾ ಇರೋದರಿಂದ ನೀವು ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಯೋಗ್ಯವಾದಂಥ ತಿಂಗಳಿದು. ಆದ್ದರಿಂದ ಮಿಥುನ ರಾಶಿಯವರಿಗೆ ಈ ತಿಂಗಳು ತುಂಬ ಹೆಚ್ಚಿನ ಫಲಗಳು ಈ ತಿಂಗಳು ನೀವು ನೋಡ್ಬೋದು. ಮೊದಲನೇದಾಗಿ ಆರ್ಥಿಕ ವಿಚಾರ ನೋಡಲಿಕ್ಕೆ ಹೋದರೆ ಸಂಪೂರ್ಣವಾಗಿ 2ನೇ ಸ್ಥಾನಕ್ಕೆ ಗುರು ಬರೋದರಿಂದ ಅನ್ಎಕ್ಸ್ಪೆಕ್ಟೆಡ್ ಹಣಗಳು ಬರ್ತಕ್ಕಂಥದ್ದು, ಅನಿರೀಕ್ಷಿತವಾಗಿ ನಿಮಗೆ ಹಣಕಾಸಿನ ವ್ಯವಹಾರದಲ್ಲಿ ನಿಮಗೆ ಲಾಭ ಆಗ್ತಕ್ಕಂಥದ್ದು, ಧನಸ್ಥಾನಕ್ಕೆ ನಿಮಗೆ ಗುರು ಉಚ್ಚ ಸ್ಥಾನದಲ್ಲಿರೋದರಿಂದ ನಿಮಗೆ ಅನಿರೀಕ್ಷಿತವಾಗಿ ಬದಲಾವಣೆ ಆಗ್ತಕ್ಕಂಥದ್ದು ಈ ತಿಂಗಳು ಆರ್ಥಿಕವಾಗಿ ತುಂಬ ಇದೆ. ಆನಂತರದಲ್ಲಿ ಕೆಲಸದ ವಿಚಾರ ಮತ್ತು ವ್ಯವಹಾರ ಮತ್ತು ಕೆಲಸದ ವಿಚಾರ ಉದ್ಯೋಗದ ವಿಚಾರ ನೋಡ್ಲಿಕ್ಕೆ ಹೋದರೆ ಕೆಲಸದ ವಿಚಾರದಲ್ಲಿ ನಿಮಗೆ ಬಡ್ತಿ ಪಡಿತಕ್ಕಂಥದ್ದು, ಆನಂತರದಲ್ಲಿ ನಿಮ್ಮ ನಿರ್ಧಾರಗಳು ಈ ತಿಂಗಳು ದೃಢವಾಗಿರುತ್ತೆ. ಸೂರ್ಯನು ನಿಮ್ಮ ರಾಶಿಗೆ ಬಂದಿರೋದ್ರಿಂದ ನಿಮ್ಮ ನಿರ್ಧಾರಗಳು ದೃಢವಾಗಿರುತ್ತೆ, ಶಕ್ತಿಶಾಲಿಯಾಗಿರುತ್ತೆ. ನಿಮ್ಮ ನಿರ್ಧಾರಗಳು, ನಿಮ್ಮ ಮಾತಿಗೆ ಮಾನ್ಯತೆಗಳು ಸಿಗ್ತಕ್ಕಂಥದ್ದು ಈ ತಿಂಗಳು ನಿಮಗೆ ತುಂಬ ಇದೆ. ಕೆಲಸದ ವಿಚಾರದಲ್ಲಿ ನಿಮ್ಮ ಮಾತಿಗೆ ಪ್ರತಿಯೊಬ್ಬರೂ ತಲೆಬಾಗುವಂಥದ್ದು ಈ ತಿಂಗಳು ನೀವು ನೋಡಬಹುದು. ಆನಂತರದಲ್ಲಿ ಕೌಟುಂಬಿಕ ಮತ್ತು ಪ್ರೀತಿ ಪ್ರೇಮದ ವಿಚಾರ ನೋಡ್ಲಿಕ್ಕೆ ಹೋದರೆ ಕೌಟುಂಬಿಕ ವಿಚಾರದಲ್ಲಿ ನಿಮ್ಮ 2ನೇ ಸ್ಥಾನದಲ್ಲಿ ಶುಕ್ರನ ಮತ್ತು ಗುರುವಿನ ಪ್ರಭಾವದಿಂದ ನೀವು ತುಂಬ ಲವಲವಿಕೆಯಿಂದ ಈ ತಿಂಗಳು ಕಳೀತಕ್ಕಂಥದ್ದಾಗಿರ್ಬೋದು. ಯಾರಿಗೆ ಮದುವೆ ಆಗಿಲ್ಲ, ಅವಿವಾಹಿತರು ಯಾರಿದ್ದಾರೆ ಅವರಿಗೆ ಮದುವೆ ನಿಶ್ಚಯ ಆಗ್ತಕ್ಕಂಥದ್ದು ಕೂಡ ಈ ತಿಂಗಳು ನೀವು ಕಾಣಬಹುದು. ಆನಂತರದಲ್ಲಿ ಆರೋಗ್ಯದ ವಿಚಾರ ನೋಡಲಿಕ್ಕೆ ಹೋದರೆ ಈ ತಿಂಗಳು ನಿಮಗೆ ಸ್ವಲ್ಪ ಶೀತ ಉಷ್ಣದ ಮತ್ತು ಕೆಮ್ಮು ನೆಗಡಿಯ ಸಮಸ್ಯೆಗಳು ನೀವು ಕಾಣಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಮಿಥುನ ರಾಶಿಯವರಿಗೆ ಯಾರಿಗಾದರೂ ವೈಯಕ್ತಿಕವಾಗಿ ಸಮಸ್ಯೆ ಇದ್ದರೆ ನೇರವಾಗಿ ಬಂದು ಭೇಟಿಯಾಗಿ, ಇಲ್ಲ ಕೆಳಗಡೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.